ರಾಜರ ಪಾದಗಳಿಗೆ ನಮಸ್ಕಾರ ಮಾಡಿ ಪೂಜ್ಯ ರೆಡ್ಡರಟ್ಟಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ಅಂತ ತಿಳಿಸಿ ಒಂದೆರಡು ಮಾತು ಅಷ್ಟೇ. ನಾ ಏನು ಭಾಷಣಕಾರಲ್ಲ, ಮನಸ್ಸಿಗೆ ಅನಿಸಿದ್ದು ನೇರಾಗಿ ಹೇಳ್ತಿರ್ತೀನಿ ಅಷ್ಟೇ. ಆಗಲೇ ಅಶೋಕ್ ಸರ್ ಭಾಳ ಚೆಂದ ಮಾತಾಡಿದ್ವಿ ಇವತ್ತಿನ ಪರಿಸ್ಥಿತಿಗೆ. ಟಿ ವಿ ಮತ್ತು ಮೊಬೈಲ್ಗಳಿಂದ ಜಗತ್ತು ಹಾಳಾಗಿದೆ ಅಂತ. ಅದು ಸತ್ಯವೂ ಸತ್ಯ ಆದರೂ ಯಾರೂ ಎಚ್ಚೆತ್ತುಕೊಳ್ಳಿಕ್ಕೆ ಯಾರೂ ತಯಾರಿಲ್ಲ. ನಿಜ. ಅದು ಯಾವುದೇ ಸೀರಿಯಲ್ ನೋಡಿದ್ರೆ ಅಲ್ಲಿ ಬರುವಂಥ ಒಂದು ಹೆಣ್ಣುಪಾಟ್ ಹೇಳ್ತದೆ, ಅವನ ಜೀವನ ಹಾಳು ಮಾಡೋವರಿಗೆ ನನಗೆ ನೆಮ್ಮದಿಲ್ಲ ಅಂತ. ಅವಳಿಗೊಬ್ಬ ರೂಢಿ ಇರ್ತಾನೆ ಸಹಾಯ ಮಾಡವ. ಪ್ರತಿಯೊಂದರಲ್ಲಿ ಇದೆ. ಸ್ವತಃ SP ಮೇಡಮ್ ಅವ್ರು ಹೇಳಿದರು, ಪೊಲೀಸವರು, ಮನೆ ಹಾಳು ಕೆಲಸ ಮಾಡೋಕ್ಕೆ ಹೆಣ್ಮಕ್ಳು ಬುದ್ಧಿ ಕಲಿಸಿದ ಈ ಸೀರಿಯಲ್ಗಳಂತ. ಪುಟ್ಟಕ್ಕನ ಮಕ್ಕಳು ಬೇಕು, ಅದೇನೇನೋ ಇನ್ನೇನು ಬೇಕು, ಅದರೊಳಗೆ ನೋಡಿ ಮತ್ತೊಂದು ಬೇರೆ ಏನೂ ಇರೋಲ್ಲ. ಅದಕ್ಕೆ ಕಾರಣ ಅಂದರೆ ಮೊದಲು ನಮ್ಮನ್ನು ನಾವು ತಿದ್ಕೋಬೇಕು. ಇನ್ನೊಬ್ಬರಿಗೆ ಬುದ್ಧಿ ಹೇಳಿಕ್ಕಿಂತ ಮೊದಲು ನಾವೇ ವಯಸ್ಸಾದವರು ಅದನ್ನೇ ನಾವು ನೋಡ್ಕೋ ಕೂತ್ರೆ ಮಕ್ಕಳು ಇನ್ನೂ ಹೆಚ್ಚು ನೋಡ್ತಾರೆ. ಅದೇ ನಾವು ಒಂದೆರಡು ದಿನ ಗ್ರಂಥ ಓದೋದು ಮಾಡೋದು ಒಳ್ಳೆಯ ಅಭ್ಯಾಸ. ಸಂಜೆಗಡೆ ಕಟ್ಟುನಿಟ್ಟಾಗಿ ದೇವ್ರನ್ನ ದೀಪ ಹಚ್ಚು ಅಂತ ಹೇಳೋದು. ನಾವು ಎಲ್ಲೇ ಇರ್ತೀವಿ, ಅವ್ರು ಯಾವಾಗ 8 ಗಂಟೆಗೆ ಹಚ್ತಾರೋ, ರಾತ್ರಿ 9 ಗಂಟೆಗೆ ಹಚ್ತಾರೋ. ನೀವು ಅವತ್ತು ಪೂಜೆ ಮಾಡೋಕ್ಕೆ ಬೆಳಿಗ್ಗೆ ಟೈಮ್ ಸರಿ ಹೊಟ್ಟೋದು. ನಿಮ್ಗೆ ಪೂಜೆ ಮಾಡೋಕ್ಕೆ ದೀಪ ಅಂದ್ರೆ ದೊಡ್ಡ ಶಕ್ತಿ ಐತೆ ದೀಪಕ್ಕೆ. ಬೆಳಿಗ್ಗೆ ಕಂಪಲ್ಸರಿ ದೀಪ ಹಚ್ಚಕ್ಕೆ ಹೇಳಬೇಕು. ಟೈಮ್ ಸಿಕ್ಕರೆ ಪೂಜೆ ಮಾಡಲಿಲ್ಲ ಅಂದರೆ ಅದು ಧ್ಯಾನ ಮಾಡಿ ಹೋಗಿಬಿಡ್ಲಿ. ಅದನ್ನು ಹೇಳೋರು ದೊಡ್ಡ ಹಣ ಅಲ್ಲ. ಆದರೂ ನಾನು ಅನಿಸಿಕೆ ಹೇಳ್ತಿದ್ದೇನೆ. ಒಂದು ಆಶ್ಚರ್ಯ ಅಂದರೆ 1977 ನಾನಾಗಿನ್ನೂ 7ನೇತೆ ಇದ್ರೆ ಬಹುಶಃ. ನಾನು 7ನೇತೆ ಹುಡುಗ. ಇವತ್ತು ಬಂದು ಸುಮಾರು 50 ವರ್ಷ ನಂತರ ಅವರ ಲಿಂಗೈಕ್ಯ ಆದಾಗ, ಅದು ಅವ್ರ ಲಿಂಗೈಕ್ಯ ಆದಾಗ ನನಗೆ 7ನೇತೆ ವರ್ಷ, 11-12 ವರ್ಷ. ಅವತ್ತು ನಾನು ಕನಸು ಕಂಡ್ರಿಕ್ಕಿಲ್ಲ ಅವರ ನಿಧನ ಸಮಯನಾಗ. ನಾನು ಎಲ್ಲಿಂದ ಗೊತ್ತಿಲ್ಲ. ಮುಂದೊಂದು 50 ವರ್ಷ ನಂತರ ಇವ್ರ ಚರಿತ್ರೆ ಬರೀತೀನಿ ಅನ್ನುವಂಥದ್ದು. ಅದಕ್ಕೆಲ್ಲ ಭಗವಂತನ ಇಚ್ಛೆ. ಬಹುಶಃ ನಮ್ಮ ಹಿರಿಯ ಮಂದಿ 3 ವಜ್ರಗಳ ಪಿಕ್ಚರ್ ನೋಡಿರ್ಬೋದು. ಅದರ ಒಂದು ಥೀಮ್ ಇದೆ, ಅವನು ಸೊಕ್ಕು ಮುರಿಬೇಕು. ಬಂದ ದುರ್ಯೋಧನ ಬಲರಾಮ ಸೊಕ್ಕು ಮುರಿಬೇಕು. ಈ ಶ್ರೀನಾಥಂದ ಮೋಹ, ಕಣ್ಣಿನ ಮೋಹ ಪರದೆ ಹೋಗ್ಬೇಕು ಹೆಣ್ತಿವಿಂದ. ಇವೆಲ್ಲ ಕೂಡ್ಬೇಕಾದ್ರೆ 3 ವಜ್ರಗಳು ಕೂಡ್ತಾವೆ. ಅಂಥ ಸಂದರ್ಭ ಪಿಕ್ಚರ್ ಎಂಡಿ ಬರ್ತದೆ. ಅವನು ಕುದುರೆ ಕಾಲು ಹಿಡಿದಿರ್ತಾನೆ. ಇವು ಸೊಕ್ಕಿದ್ದವ ಕುದುರೆ ಕಾಲು ಹಿಡಿದಿರ್ತಾನೆ. ಇವಾಗ ಮೋಹನೂ ಹೋಗಿರ್ತೈತಿ. ಆ ಹೆಣ್ಣು ದಿಕ್ಕು ಕುದುರೆ ದಿಕ್ಕು ಮತ್ತು ಹೆಣ್ಣಕ್ಕಳ. ಹಿಂಗೆ ಯಾವುದೋ ಒಂದು ಕೆಲಸ ನಡಿಬೇಕಾದ್ರೆ ಭಗವಂತನ ಪ್ರೇರಣೆ ಅಂತ ನನಗೆ ಅನಿಸ್ತದೆ. ಏನೋ ನಡಿಬೇಕಾದ್ರು ಒಂದು ಸಲ ನಾವು ಏನೋ ಹೋಗಿರ್ತೀವಿ, ಭಯಂಕರ ಸಿಟ್ಟು ಬರ್ತದೆ. ಯಾವ ನೋಡ ಸಿಕ್ಕಂಗೆ ಬೈತಿರ್ತೀವಿ, ಅವ್ನು ಸಿಗಲಿಲ್ಲ ಇದಾಗ. ಬಟ್ ಅಲ್ಲಿ ಒಂದು ಹಿಂದೆ ಶಕ್ತಿ ಕೆಲಸ ಮಾಡಿರ್ತೈತಿ. ನಮ್ಮ ಸಲ ಏನೋ ಮಾಡಿರ್ತೈತಿ. ಅದು ಬಸ್ ತಪ್ಪಾಕರೆ ಮಾಡಿರ್ತೈತಿ. ಕಡೆಗೆ ನಾವು ಎಷ್ಟು ಒದ್ದಾಡಿ ಡ್ರೈವರ್ನ ಬೈತಿರ್ತೀವಲ್ಲ, ಆ ಬಸ್ಸಿಗೆ ಮುಂದೆ ಹೋಗಿ ಏನಾರ ಆಗಿರ್ತೈತಿ. ನಮ್ಮನ್ನು ಉಳಿಸ್ಲಿಕ್ಕೆ ಭಗವಂತ ಇಲ್ಲಿ ನಮ್ಮನ್ನು ತಪ್ಪಿಸಿರ್ತಾನೆ. ಹಿಂಗೆ ನಾವು ಸದಾ ಪಾಸಿಟಿವ್ ವಿಚಾರ ಮಾಡ್ಕೊತ ಹೋದ್ರೆ ಭಾಳ ಆನಂದ ಐತಿ. ಈಗ ನಾನೇ ಹೇಳ್ತೀನಿ, ಕೊರೋನಾದಾಗ ಕೆಲವೊಂದು ತಪ್ಪು ತಿಳ್ಕೊಡ್ರಿ, ನಾವು ನೇರಾಗತ್ತೆ. ಕೊರೋನಾದಾಗ ನಾನು ಮನೆ ಬಿಟ್ಟು ಹೋದ್ನಿ. ಲಾಜುಗಳು ಬಂದಿದ್ದು, ಸಂಬಂಧಿಕರ ಒಳಗೆ ಕರ್ಕೊಳ್ಳೋದಿಲ್ಲ ಯಾರೂ ಒಳಗೆ ಕೊರೋನಾ ಅಂಜಿಕೆ. ಆಗ ಕಾರ್ ಸಿದ್ದೇಶ್ವರನ ಭಕ್ತ ಇಲ್ಲ. ಅದು ಯಾವಾಗ ಯಾವ ನಾನು ಬಂದು ಭಗವಂತ ಕರಿತಾನೆ ಗೊತ್ತಿಲ್ಲ. ಆಗ ದೀರ್ಘಕ್ಕೆ ಹೇಳಲ್ಲ. ಕಾಡು ಸಿದ್ದೇಶ್ವರ ಮಠಕ್ಕೆ ಆಶ್ರಯ ಹೋದ್ನ ಕಾಡಿನಾಗಲ್ಲಿ. ಅಲ್ಲಿ ಯಾಕೆ ಹೋದ್ನಿ ಅಂದ್ರೆ ಅದು ಭಗವಂತನ ಇಚ್ಛೆ. ಅದು ನಮಗೆ ಯಾರು ಬೇಯ್ತಾರ, ಮನೆ ಬಿಡಿಸ್ತಾರ, ಅದು ಅವು ನಮ್ಮ ಗುರುಗಳು ಅವ್ರು. ಯಾಕಂದ್ರೆ ಭಗವಂತ ತನ್ನ ಕೆಲಸ ಮಾಡಿಸ್ಕೊಳಕ್ಕೆ ನಮಗೆ ಮಾಡಿರ್ತಾನೆ. ಅಲ್ಲಿ ಶ್ರೀ ದತ್ತನ ಮೂರ್ತಿ ಸಿಮೆಂಟ್ ಹಂಗೆ ಬಿದ್ದಿತ್ತಾನೆ. ದತ್ತನ ಮೂರ್ತಿ ಗುಡಿಗೆ ಬಂದಿರಲಿಲ್ಲ. ಮತ್ತು ಅಲ್ಲಿ ಅನ್ನ ಹೆಂಗೆ ಉಣ್ಣೋದು ಮಾಡಿದಾಗ ಹಂಗೆ ಉಣ್ಣಕ್ಕೆ ಮನಸ್ಸಾಗಲ್ಲ. ಅಜ್ಜಾರ ನಾನು ಚಿತ್ರಕಲಾವಿದ, ಪುಣ್ಯಾತ್ಮ ಎಲ್ಲ ಕಲಾ ಕೊಟ್ಬಿಟ್ಟ ನನಗೆ. ನೀವು ಹೆಂಗಂದ್ರೆ ಹಿಂಗೆ ತೆಗಿತೀರಿ ಪುತ್ರ ಎಲ್ಲ ದೈವ ಕಸೋದನ. ಅಜ್ಜಾರಿಗೆ ನೀವು ಮಠಕ್ಕೆಲ್ಲ ಬಣ್ಣ ಮಾಡ್ತೀನಿ ರೀ ಅಂದೆ. ಆಯಿಲ್ ಪೆಟ್ಟು ತಂದು ಕೊಟ್ಟರು. ದತ್ತನ ಪೂರ್ತಿ ಚೆಂದಾಗೆ ಬಣ್ಣ ಮಾಡಿ, ಇಡೀ ಮಠಕ್ಕೆಲ್ಲ ಬಣ್ಣ ಮಾಡಿ. ಅದಕ್ಕೆ ನಾ ಮನೆ ಬಿಟ್ಟು ಹೋಗಲಿಲ್ಲ ಅಂದ್ರೆ ಆ ದೇವಸ್ಥಾನ ಸೇವೆ ಆಗ್ತಿರ್ಲಿಲ್ಲ. ಇನ್ನೊಂದು ಸಲ ಬೆಂಗಳೂರಿಗೆ ಹೋದ್ನಿ, ಬಿಟ್ಟು ಕೊಟ್ಟು. ದಾವಣಗೆರೆಗೆ ಒಂದು 4 ತಿಂಗಳು ಹೋದ್ನಿ. ಅಲ್ಲಿ ಅಮ್ಮ 20-50 ಸಿನಿಮಾದಾಗ ಮಾಡ್ಯಾರ. ಡಿ ಲಲಿತಮ್ಮ ಅಂತ. ಅವು 73 ವಯಸ್ಸು. ಎಲ್ಲ ಕಾರ್ಯಕ್ರಮ ಕರ್ಕೊಂಡು ಮಾಡ್ತಾರೆ. ಅವ್ರ ಜೀವನ ಚರಿತ್ರೆ ಬರೆದಿನಲ್ಲಿ. ಆ ಜೀವನ ಚರಿತ್ರೆ ನೋಡಿ ಬೆಂಗಳೂರಾಗ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ವರದರಾಜ ಪ್ರಶಸ್ತಿ ಪ್ರತಿ ವರ್ಷ ಕೊಡ್ತಾರೆ ರಂಗಭೂಮಿ ಕಲಾವಿದರಿಗೆ. ಆ ಪ್ರಶಸ್ತಿ ಲಲಿತಮ್ಮನವ್ರು ಸಿಕ್ತು. ನಾ ಬರೆದ ಪುಸ್ತಕ ಅಂದರೆ ಅವ್ರ ಸಾಧನೆ ದೊಡ್ಡದು. ಅದಕ್ಕೆ ಸಪೋರ್ಟ್ ಆಯ್ತು ನಾ ಬರೆದ ಪುಸ್ತಕ. ಅಂದರೆ ಇದೊಂದು ಭಗವಂತನ ಇಚ್ಛೆ. ಇವನು ಮನೆ ಬಿಟ್ಟು ಹೋಗ್ಬೇಕು, ಇಲ್ಲಿ ದೇವಸ್ಥಾನ ದೇವಸ್ಥಾನ ಸೇವಾ ಆಗಬೇಕು. ಆಮೇಲೆ ಅಲ್ಲಿ ಬೆಂಗಳೂರಿಗೆ ಹೋಗ್ಬೇಕು, ಆ ಅಮ್ಮಂದು ಚರಿತ್ರೆ ಬರೀಬೇಕು, ಅವ್ರಿಗೆ ಪ್ರಶಸ್ತಿ ಸಿಗಬೇಕು. ಒಂದಕ್ಕೊಂದು ಭಗವಂತ ನಮಗೆ ಮಾಡ್ಯಾನಲ್ಲ. ಹೀಗಾಗಿ ನಾ ಏನು ಮಾಡ್ತಾ ವಿಚಾರ ಮಾಡೋದಿಲ್ಲ. ಒಬ್ಬ ವಿಜ್ಞಾನಿ ಇದ್ದ, ಸುಮಾರು 20 ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು, ಹೆಸರು ನೆನಪಿಲ್ಲ, ಸಂಶೋಧನೆ ಮಾಡಿದ್ದ. 20 ವರ್ಷ ಹಗಲು ರಾತ್ರಿ ಕಣ್ಣಾಗಿನ್ಯಾಗೊಂದು ಎಲ್ಲ ಮಾಡಿ ರಿಸಲ್ಟ್ ಬಂದು ಬರೋದು ಮೇಜ್ ಮೇಲೆ ಇಟ್ಟಿದ್ದ. ಒಂದು ಬೆಕ್ಕು ಇದ್ದದ್ದು ಅದ್ರ ಮೇಲೆ ಮಸಿ ಚೆಲ್ಲಿ ಬಿಡಿತು. ಮತ್ತೆ ಯಾರ ನಮ್ಮನೆ ಮತ್ತು ಬೆಕ್ಕತ್ತು ಒಂದು ಎತ್ತಿ ಗಾಡಿ ಓದಿ ಬಿಡ್ತಿದ್ವಿ. ಅದನ್ನು ಸಿಟ್ಟಿಗೆದ್ದು ಅವನೇನೂ ಮಾಡಲಿಲ್ಲ. ಭಗವಂತ ನಿಚ್ಚಪ್ಪ ಆ ಬೆಕ್ಕನ್ನು ಮತ್ತೆ ಸವರಿ ಹೊರಗೆ ಬಿಟ್ಟು ಬಂದ. ಈ ಒಂದು ತಾಳ್ಮೆ ನಮಗೆ ಬೇಕಾಗೈತೆ. ಯಾರಿಗೇ ಇರಲಿ, ಅವರು ಯಾರೇ ಇರಲಿ, ಈ ತಾಳ್ಮೆ ಇವತ್ತು ಕಲ್ಕೊಳ್ಳೋದು. ಯಾಕಂದ್ರೆ ನಾನು ನೋಡ್ತೇನೆ ಎಲ್ಲ ಕಡೆ 87 ವಯಸ್ಸು 88 ವಯಸ್ಸು ಬಡ್ದಾಡಿ ಸಾಯ್ತಿರ್ತಾವೆ. ಈಗೂ ನಾನು ಅನ್ನೋದು ಯಾಕೆ ಹಿಂಗೆ ಮಾಡ್ತಾರೆ ಎಲ್ಲ ಎಲ್ಲೇ ಬಿಟ್ಟು ಹೋದೈತಿ.
ಹೋಗೋದ್ರಾಗ ಒಂದು ಸ್ವಲ್ಪ ದೈವ ಸಾಕ್ಷಾತ್ಕಾರ ಆದ್ರೆ ಸಾಕು ಮನುಷ್ಯ ನೆಮ್ಮದಿ. ಒಟ್ಟು ಸಾಯಿರ ದೇವರ ದರ್ಶನ ಕೊಡು. ಇದ್ರ ಮುಂದೆ ಯಾವ ₹1 ಐತಿ? ನಮಗೆ ಅರ್ಹತೆ ಇದ್ರೆ ಸಿಗುತ್ತೆ, ಸಿಗಲಿಲ್ಲ ಕಡಿಕೆ ನಮ್ಮನ್ನು ಲೆವೆಲ್ದಾಗ್ರೆ ಕಡಿಕೆ ನಮಗೆ ತೃಪ್ತಿ ಆಗೋ ದೇವ್ರ ಧ್ಯಾನ ಮಾಡ್ಕೊತಿರ್ಬೇಕು. ಈಗ ಮರಿತು ನೋಡಿದೆ ಯಾವುದೋ ಒಂದು ಹೇಳಕತ್ತೀನಿ. ಈಗ ಜಸ್ಟ್ ಇದೇ ನಮ್ಮ ಹುಡುಗ ಹೇಳಿದ, ಪಾಪ ನನಗೆ ಬೇಜಾರಾಯಿತು. ನಾನು ಅಜ್ಜಾರು ಹೋಗಿದ್ವಿ ಚರಿತ್ರೆ ಬರ್ಕೊಂಬರಕ್ಕೆ. ಒಂದು ಹುಡುಗ ಅವನು ಆತ್ಮಹತ್ಯೆ ಮಾಡ್ಕೊಂಡಂತೆ ಈಗ ಒಂದು 2 ದಿವಸದಿಂದ. ಗಣಪತಿ ಮಹಾರಾಜ ಚರಿತ್ರೆ ಆದ್ರೆ ಇವಾಗ ಕಮರ್ಷಿಯಲ್ ಅದು ಟಿ ವಿ ಸಲ ಹೆಂಗೆ ಬದಲಾಗದೆ ಜಗತ್ತಂದ್ರೆ ಟಿ ವಿಯಿಂದ ಸಂಸ್ಕಾರ ಹೋಗ್ತಾ ಇದೆ. ಅದೇ ಮಠ ಮಂದಿರಕ್ಕೆ ಬಂದು ನಾವು ಸಂಸ್ಕಾರ ಕಲ್ಕೊತೀವಿ ಅಂದ್ರೆ ಇದಾಗ್ತದೆ ಪ್ರತಿಯೊಂದು. ಅದಕ್ಕೆ ನಾವು ಮೊದಲ ಹಿರಿಯರು ಮಾಡಬೇಕು. ಮಠಗಳಿಗೆ ಅಥವಾ ದಿನಾಲೂ ಒಂದು 10 ನಿಮಿಷ ಕಂಪಲ್ಸರಿ ಧ್ಯಾನಕ್ಕೆ ಕುಂಡಿಸ್ಬೇಕು. ಅವ್ರು ಧ್ಯಾನ ಬೆಳಿಗ್ಗೆ ಸಂಜೆಗೆ ಧ್ಯಾನಕ್ಕೆ ಕೊಡ್ಬೇಕು. ಮತ್ತು ಇನ್ನೊಂದು ನಾವೊಂದು ಕಂಡುಕೊಂಡ್ರೆ ನಮ್ಮ ಕಡೆ ಸದಾ ಒಳ್ಳೆಯ ವಿಚಾರ ಇತ್ತಂದ್ರೆ ಅದೇನೂ ಗೊತ್ತಿಲ್ಲ, ಆರೋಗ್ಯ ತಂತನೇ ಚಲೋ ಆಕೈತೆ. ನಮ್ಮದು ಯಾವ ಡಾಕ್ಟರ್ ಬೇಡ ನೋಡ್ರಿ, ಬೇಕಾರೆ ಸದಾನು ಒಳ್ಳೇದು ವಿಚಾರ ಮಾಡೋದು, ಎಲ್ಲರಿಗೂ ಒಳ್ಳೇದು ಮಾಡೋದು. ನಮಗೆ ಗೊತ್ತಿಲ್ಲ, ನಮ್ಗೆ 8 ವಯಸ್ಸು ಹುಡುಗರಂಗೆ ಇರ್ತವೆ. ಅದೇ ನಮ್ಮ ಮನುಷ್ಯ ಸ್ವಲ್ಪ ಕೆಟ್ಟ ವಿಚಾರ ಬಂತು ಅಥವಾ ಸಿಟ್ಟು ಒದರಾಡಿದ್ದೀವಿ, ಅದು ನಮ್ಮಲ್ಲಿ ಸಹಜವಾಗಿ ಅದು ಬೇರೆ ಇದು ಬರೋಕೆ ಹಿಡಿತೀವಿ. ಯಾಕಂದ್ರೆ ಪವಾಡ ಅಂತಾರಲ್ಲ, ಪವಾಡ ತಂತ ನಡೀತಾವೆ, ಯಾರ ಪವಾಡ ಮಾಡೋಕೆ ಹೋಗೋದಿಲ್ಲ. ಇದು ಶುದ್ಧ ಇತ್ತಂದ್ರೆ ಪವಾಡ ತಂತನಾಗಿ ಬಿಡ್ತಾವೆ. ಹೃದಯ ಶುದ್ಧ ಇತ್ತಂದ್ರೆ ಅದು ಪವಾಡ ಪುರುಷ ಅಂತಾರೆ. ಇದೇನಿರೋದಿಲ್ಲ ಅವ್ರ ಕಡೆ, ಸದಾ ಒಳ್ಳೇದು ಬಯಸ್ತಾರೆ. ಅವ್ರು ಭಾಳ ಮಾತಾಡಿದ್ರೆ, ಯಾಕಂದ್ರೆ ಎಷ್ಟೆಷ್ಟು ವಿಚಾರ ಹೇಳಿಕೆ ನೆನಪಾಗೋದಿಲ್ಲ. ಮತ್ತೇನು ಹೇಳಕ್ಕೆ ಹೋಗಿ ಮತ್ತೆ ಪ್ರೀತಿಲಿ ನೋಡಿ ಮತ್ತೆ ಸಿಟ್ಲು ಯಾವ ಮುಗಿಸ್ತಾರೆ ನೋಡ್ಬಾರ್ದು. ಅದಕ್ಕೆ ನಿಮ್ಮೆಲ್ಲರ ಅಭಿಮಾನ ಪ್ರೀತಿ ಹೆಂಗಿರಲಿ, ಗುರುಗಳ ಆಶೀರ್ವಾದ ನಮ್ಮಲ್ಲಿ ಇರಲಿ. ಮತ್ತು ಈಗ ಲಾಸ್ಟ್ ಗಣಪತಿ ಮಹಾರಾಜರನ್ನು ಕರೆಸಿಕೊಂಡ, ಅದನ್ನ ಖುಷಿ ಆಯ್ತು. ನಾನು ಆಯ್ಕೆ ಮಾಡಿಲ್ಲ ಬರೆಸಿಕೊಡ್ತಾನೆ ಚರಿತ್ರೆ ಎಲ್ಲ ಬಿಟ್ಟು ನಾನು ಆಯ್ಕೆ ಮಾಡಿಲ್ಲ, ಅದು ನಾನು ಭಾಗ್ಯವಂತ. ಗಣಪತಿ ಇವರು ಮಾದಂದ್ರೆ ತೆರೆಯಾಗ ಹೋಗಿ ನಾನು ಕಾಡಿಸಿ ಬರೆಯೋಕೆ ಕಳಿಸಿದ್ರೆ ಇದು ಗಣಪತಿ ಮಹಾರಾಜ ಇಚ್ಛೆ. ಅಂದರೆ ನಾನು ಒಂಚೂರು ಪುಣ್ಯ ಮಾಡಬೇಕೇಳು ಈ ಸ್ಥಳಕ್ಕೆ ಬರೋಕ್ಕೆ ತಿಳ್ಕೊಂಡು. ಇಲ್ಲೊಂದು ಶಕ್ತಿ ಐತೆ ನನಗೆ ಅನುಭವ ಐತೆ. ಇಲ್ಲಿ 15 ದಿವಸ 20 ದಿವಸ ಇಲ್ಲಿ ಅದನ್ನು ವಸ್ತಿ ಅದನ್ನು ಇನ್ನೊಂದು ದೊಡ್ಡ ದಿವ್ಯ ಶಕ್ತಿ ಐತಿ, ನನಗೆ ಅನುಭವ ಆಗಿದ್ದದ. ಅದಕ್ಕೆ ಇಂಥಲ್ಲಿ ಈ ಊರವ್ರನ್ನೆಲ್ಲ ಪುಣ್ಯ ಹೋಗ್ತಾರೆ ಮಹಾರಾಜರು ಇದ್ದದಕ್ಕಾಗಿ. ಅದಕ್ಕೆ ಇಂಥ ಪುಣ್ಯದಲ್ಲಿ ಭಾಗಿಯಾಗಲಿಕ್ಕೆ ನಮಗೆಲ್ಲ ಅವಕಾಶ ಕೊಟ್ಟಂಥ ಗುರುಗಳಿಗೂ ನಿಮಗೂ ಎಲ್ಲರಿಗೂ ಭಗವಂತನ ಆಶೀರ್ವಾದ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಎಲ್ಲರೂ ತಿಳ್ಕೊಂಡು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.